ಅಬಕಾರಿ ಸಚಿವರ ರಾಜೀನಾಮೆಗೆ ಮೈತ್ರಿ ಪಡೆ ಈಗ ಬಿಗಿಪಟ್ಟನ್ನು ಹಿಡಿದಿದೆ. ಬಿಜೆಪಿ ಜೆಡಿಎಸ್ ಶಾಸಕರ ಜೊತೆಗೆ ಸ್ಪೀಕರ್ ಮಾತುಕತೆ ವಿಫಲವಾಗಿದೆ. ಅಹೋರಾತ್ರಿ ಧರಣಿ ಕೈಬಿಡಲು ಖಾದರ್ ಮನವೊಲಿಕೆಗೆ ಯತ್ನವನ್ನ ಮಾಡಿದ್ರು. ಆದರೆ ಸಭಾಧ್ಯಕ್ಷರ ಸಂಧಾನಕ್ಕೂ ಸಹ ಮೈತ್ರಿ ನಾಯಕರು ಮಣದಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು ಜೆಡಿಎಸ್ ನಿಲುವನ್ನು ಬದಲಿಸಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ನಿಂದ ಈಗಾಗಲೇ ಸ್ಪೀಕರ್ಗೆ ತಮ್ಮ ನಿಲುವನ್ನು ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಅಹೋರಾತ್ರಿ ಧರಣಿಯನ್ನ ವಿಧಾನಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಅದರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಕಡೆಗೆ ವಿಧಾನಸಭೆಯ ಒಳಾಂಗಣದ ಚಿತ್ರಗಳವು, ಅಲ್ಲೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರೆಲ್ಲರೂ ಸಹ ಆ ಸದನದ ಬಾವಿಯ ಒಳಗಡೆ ಇಳಿದು ಎಲ್ಲರೂ ನಿಂತು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಅಹೋರಾತ್ರಿ ಧರಣಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಶಾಸಕರಿಗೆ ವಿಧಾನಸಭೆಯ ಮೊಗಸಾಲೆ ಏನಿದೆ ಆ ಮೊಗಸಾಲೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ವಿಧಾನಸಭೆಯ ಕಾರ್ಯಾಲಯದಿಂದ ಅಂದರೆ ಸ್ಪೀಕರ್ ಕಚೇರಿಯಿಂದನೇ ಇದರ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅವರಿಗೆ ರಾತ್ರಿ ಭೋಜನದ ವ್ಯವಸ್ಥೆ ಆಗಿರ್ಬೋದು ಅಥವಾ ಅಲ್ಲಿ ಮನ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಾಗಿರ್ಬೋದು, ಬೆಡ್ಶೀಟು, ತಲೆದುಂಬು ಎಲ್ಲವೂ ಸಹ ಬರುತ್ತೀಗ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದೆಲ್ಲದಕ್ಕೂ ಮೂಲವಾಗಿರುವಂತಹ ಕಾರಣ ಏನು ಅಂದರೆ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಅವ್ಯವಹಾರ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಸಚಿವರ ತಲೆದಂಡೆ ಆಗೋವರೆಗೂ ಸಹ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಮಿತ್ರ ಪಕ್ಷಗಳು ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು, ಶಾಸಕರುಗಳು ಈಗ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಬರೋಬ್ಬರಿ ಸ್ವತಃ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಬಿಜೆಪಿ ಜೆಡಿಎಸ್ ನಾಯಕರು ಆರೋಪ ಮಾಡ್ತಾ ಇರುವಂತಹ ವಿಚಾರವನ್ನು ನೋಡ್ತಾ ಹೋದ್ರೆ ಬರೋಬ್ಬರಿ 6,000 ಕೋಟಿ ರೂಪಾಯಿಗಳ ಹಗರಣ ಆಗಿದೆ. 2,000 ಅಬಕಾರಿ ಇಲಾಖೆಯಿಂದ ಲೈಸೆನ್ಸ್ ಅನ್ನು ಕೊಡಲಾಗಿದೆ. ಹೊಸದಾಗಿ ಕೊಡುವಂತಹ ಸಂದರ್ಭದಲ್ಲಿ ಲಕ್ಷ ಹಣವನ್ನು ಲಂಚದ ರೂಪದಲ್ಲಿ ಪಡ್ಕೊಳ್ಳಲಾಗಿದೆ. ಇನ್ನು ರಾಜ್ಯದಲ್ಲಿರುವಂತಹ ಪ್ರತಿ ಬಾರ್, ರೆಸ್ಟೋರೆಂಟ್ ಎಲ್ಲದಕ್ಕೂ ಸಹ 15,000 ರೂಪಾಯಿ ಫಿಕ್ಸ್ ಮಾಡಿದ್ರಂತೆ. ಆ ಹಣ ನೇರವಾಗಿ ಸಚಿವರ ಕೈ ಸೇರ್ತಾ ಇತ್ತು. ಒಂದು ಅಬಕಾರಿ ಡಿ ಸಿಗಳ ಮೂಲಕವಾಗಿ ಅಲ್ಲಿಂದ ನೇರವಾಗಿ ಸಚಿವರ ಕೈಗೆ ಸೇರ್ತಾ ಇತ್ತು ಅನ್ನುವಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಇತ್ತೀಚೆಗೆ ಹಣವನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಇರೋ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಧುಸೂದನ್ ಕೊಡ್ತಾರೆ. ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಅಹೋರಾತ್ರಿಯ ಧರಣಿಯನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋದಿಲ್ಲ, ಸ್ಪೀಕರ್ ಖಾದರ್ ಮಾಡಿರುವಂತಹ ಸಂಧಾನವು ಸಹಿತ ವಿಫಲವಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವತ್ತು ರಾತ್ರಿ ಪೂರ್ತಿ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲಾ ಶಾಸಕರುಗಳು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗ್ತಾರಾ ಅಥವಾ ಹೇಗೆ? ಹೌದು ಜಗದೀಶ್, ಪ್ರಮುಖವಾಗಿ ಇವತ್ತು ವಿಧಾನಸಭೆಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಏನು ವಿಪಕ್ಷಗಳು ಆಗ್ರಹವನ್ನ ಮಾಡ್ತು, ಇದರ ಮುಂದುವರೆದ ಭಾಗವಾಗಿ ಅಹೋರಾತ್ರಿ ಧರಣಿಗೆ ಕೂಡ ಈಗ ಮುಂದಾಗಿರುವಂಥದ್ದು. ಈಗಾಗಲೇ ಬಿಜೆಪಿ ಜೆಡಿಎಸ್ನ ಶಾಸಕರು ವಿಧಾನಸೌಧದ ಮೊಗಸಾಲೆಗೆ ಬಂದಿದ್ದಾರೆ. ಇಲ್ಲೇ ಧರಣಿಯನ್ನ ಮಾಡ್ತಾ ಇದ್ದಾರೆ, ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ತಾರೆ. ಈಗಾಗಲೇ ತಾವು ಉಲ್ಲೇಖ ಮಾಡ್ತಾ ಇದ್ರಿ, ಸ್ಪೀಕರ್ ಇಂದ ನೇರವಾಗಿ ಈಗ ಎಲ್ಲ ವ್ಯವಸ್ಥೆನೂ ಮಾಡಲಾಗಿದೆ ಅಂತ ಸರ್ಕಾರದ ಮೂಲಕ ಈಗ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿರೋ ಅಂತ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರಿಗೆ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಾಸಿಗೆ, ತಲೆದಿಂಬು ಕೂಡ ಬರೋ ಅಂಥದ್ದು ಇದೆ. ಅವರು ಇಲ್ಲೇ ಭಜನೆಯನ್ನ ಮಾಡ್ತಾ ಇವತ್ತು ರಾತ್ರಿ ಕಳೀತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಧಾನಸಭೆಯ ಕಾರ್ಯಕಲಾಪಗಳು ಎಂದಿನಂತೆ ಆರಂಭ ಆಗುತ್ತೆ. ನಾಳೆ ವಿಧಾನಸಭೆಯ ಕಡೆಯ ದಿನ, ಅದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಯಾವಾಗ ಅಬಕಾರಿ ಸಚಿವರ ಆಡಿಯೋ ಜೊತೆಗೆ ಒಂದಷ್ಟು ದಾಖಲಾತಿಗಳೆಲ್ಲ ಕೊಟ್ಟರು, ಆಗಲೂ ಕೂಡ ರಾಜ್ಯ ಸರ್ಕಾರ ಆರ್.ಬಿ. ತಿಮ್ಮಾಪುರ್ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಿಲ್ಲ ಅಥವಾ ರಾಜೀನಾಮೆಯನ್ನು ಪಡೆಯಲಿಲ್ಲ. ಹೀಗಾಗಿ ಅಹೋರಾತ್ರಿ ಧರಣಿಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕರೆಯನ್ನು ಕೊಟ್ಟರು. ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ನಾವು, ಯಾವುದೇ ಕಾರಣಕ್ಕೂ ಈ ಒಂದು ಸಚಿವರ ರಕ್ಷಣೆಗೆ ಸರ್ಕಾರ ನಿಲ್ಲೋ ಅಂತಿಲ್ಲ. ಒಂದು ವೇಳೆ ನಿಂತಿದ್ದೆ ಆದರೆ ಯಾವ ಕಾರಣಕ್ಕೋಸ್ಕರ ನಿಲ್ತಾ ಇದ್ದಾರೆ, ಇದನ್ನು ಮಾಡಬಾರ್ದು ರಾಜ್ಯ ಸರ್ಕಾರ. ಅವರ ವಿರುದ್ಧ ಕೇಳಿ ಬಂದಿರೋ ಅಂಥ ಅಷ್ಟು ದಾಖಲಾತಿಗಳು ಕೂಡ ಈಗ ನಮ್ಮ ಬಳಿ ಇದೆ ಅನ್ನೋ ಒಂದು ವಿಷಯವನ್ನು ನೇರವಾಗಿ
ವಿಧಾನಸಭೆಯಲ್ಲೇ ಹೇಳಿದ್ದಾರೆ. ಈ ಮೂಲಕ ಇವತ್ತು ಅಹೋರಾತ್ರಿ ಧರಣಿ ನಡೆಯುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಧಾನಸಭೆಯ ಕಾರ್ಯಕಲಾಪಗಳು ಆರಂಭ ಆದಾಗ ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಇನ್ನು ಸ್ಪೀಕರ್ ಯು ಟಿ ಖಾದರ್ ಅವರು ನೇರವಾಗಿ ಪ್ರತಿಭಟನಾಕಾರರ ಮನವನ್ನು ಒಲಿಸೋ ಅಂತ ಕೆಲಸಕ್ಕೆ ಮುಂದಾದರು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಈಗ ಅಹೋರಾತ್ರಿ ಧರಣಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ವಿಧಾನಸಭೆಯ ಮೊಗಸಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ. ಪ್ರತಿಭಟನೆ ಅಂತ ಹೇಳಿದ್ರೆ ಈಗ ಆಸ್ ಇಟ್ ಈಸ್ ಇವತ್ತು ರಾತ್ರಿ ಅವರು ಇಲ್ಲೇ ಭಜನೆಯನ್ನು ಮಾಡ್ತಾ ಉಳ್ಕೊಳ್ತಾರೆ. ನಾಳೆ ಬೆಳಗ್ಗೆ ಯಥಾವತ್ತಾಗಿ ಅಧಿವೇಶನ ಆರಂಭ ಆದಾಗ ಮತ್ತೆ ಸಚಿವರ ರಾಜೀನಾಮೆಗೆ ಆಗ್ರಹವನ್ನು ಸರ್ಕಾರದ ಮೇಲೆ ಮಾಡೋ ಅಂಥವ್ರು ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.